ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವೈಭವ ಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಆ್ಯಂಡ್ ವೈಭವ ಲಕ್ಷ್ಮಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಮನೆಗೆ. ಆ್ಯಂಡ್ ವೈಭವ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ. ಸೊ ನಾವು ಯಾವಾಗ ಸ್ಟಾರ್ಟ್ ಮಾಡಬೇಕು ವೈಭವ ಪೂಜೆ ಅಂದರೆ, ಕಾರ್ತಿಕ ಮಾಸದಲ್ಲಿ ನಾವು ವೈಭವ ಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂತ ಅಂದರೆ, ವೈಭವ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ನಾವು ಕಾರ್ತಿಕ ಮಾಸದಲ್ಲಿ ಶುಕ್ರವಾರ ಸ್ಟಾರ್ಟ್ ಮಾಡ್ಕೊಬೇಕು. ಶುಕ್ರವಾರ 9 ವಾರ ನಾವು ಶುಕ್ರವಾರದೊತ್ತು ಸಂಜೆ ವೇಳೆಯಲ್ಲಿ ನಾವು ದೇವರಿಗೆ ಪೂಜೆ ಮಾಡ್ಕೋಬೇಕು. ವೈಭವ ಲಕ್ಷ್ಮಿ ಬುಕ್ ಸಿಗುತ್ತೆ, ನಿಮ್ಮ ಬುಕ್ ಸ್ಟೋರಲ್ಲಿ ಕೇಳ್ಬೋದು. ಆ ಬುಕ್ ತೊಗೊಂಡು ನಿಮ್ಮ ಮನೇಲಿ ಯಾವುದೇ ಒಂದು ಲಕ್ಷ್ಮಿ ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಯಾವುದೇ ಥರ ಲಕ್ಷ್ಮಿ ಇರೋವಂತಹ ದೇವ್ರನ್ನ ತೊಗೊಂಬಂದು ನೀವು ಈ ರೀತಿ ಇಟ್ಟು, ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಈ ರೀತಿ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ, ಕೆಂಪು ಹೂವು ತುಂಬ ಇಷ್ಟ ಲಕ್ಷ್ಮೀ ದೇವಿಗೆ, ಆ ಹೂವನ್ನು ನಾವು ತಾಯಿಗೆ ಸಮರ್ಪಿಸಬೇಕು. ಅದಾದಮೇಲೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಇದ್ದರೆ ಅದೆಲ್ಲ ನೀವು ತಾಯಿ ಮುಂದೆ ಬೇಡಿಕೊಂಡು ನೀವು ಈ ರೀತಿ 9 ವಾರ ಮಾಡ್ಕೊಳೋದ್ರಿಂದ 4-5 ವಾರಕ್ಕೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಪೂಜೆ ಮಾಡೋದ್ರಿಂದ. ಆ್ಯಂಡ್ ಏನಪ್ಪ ಅಂದರೆ, ತಾಯಿಗೆ ತುಂಬ ಶ್ರೇಷ್ಠವಾಗಿ ಪೂಜೆ ಮಾಡಬೇಕು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಸಹ ಮಾಡ್ಕೋಬೋದು, ಇಲ್ಲ ಸಂಜೆ ವೇಳೆ ಏನಾದರೂ ಮಾಡ್ಕೊಬೇಕು. ಈ ರೀತಿ ರಂಗೋಲಿ ಬಿಟ್ಟು ನೀವು ಮನೆ ಮೇಲೆ ಲಕ್ಷ್ಮಿನ ಕೂರಿಸಿ, ಇಲ್ಲ ಕಲಸನಾದರೂ ಇಡ್ಬೋದು, ಇಲ್ಲ ಈ ಥರ ಚೆಂಬಲಾದರೂ ಇಡ್ಬೋದು. ನೀವು ಈ ರೀತಿ ಇಟ್ಟು ಅದಕ್ಕೆ ನೀಟಾಗಿ ಅರಿಶಿನ ಕೊಂಬು ಕಟ್ಟಿ, ನೀವು ತಾಳಿ ಅಕಸ್ಮಾತ್ ದೇವ್ರದಿದ್ದರೆ ಅದೇ ತಾಳಿನ ನೀವು ಕಟ್ಬೋದು. ಅದ್ರ ಮುಂದೆ ಹಣ್ಣು ಹಂಪಲು ಇಟ್ಟು, ಏನಾದರೂ ಒಂದು ಶುಕ್ರವಾರದತ್ತು ಏನಾದರೂ ಒಂದು ದಿನ ಪಾಯಸ ಆಗಿರ್ಬೋದು, ಒಂದಿನ ಏನಾದರೂ ಅವಲಕ್ಕಿ, ಆ ರೀತಿ 9 ಥರ ನೀವು 9 ವಾರ ಏನಾದರೂ ತಾಯಿಗೆ ನೀವು ಏನಾದರೂ ಪ್ರಸಾದನ ಮಾಡಬೇಕು. ಅದೆಲ್ಲ ಆದಮೇಲೆ ತುಂಬ ಜನ ಕೇಳ್ತಾರೆ, ವೈಭವ ಲಕ್ಷ್ಮಿ ಪೂಜೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಇದನ್ನು ತುಂಬ ಜನ ಮಾಡ್ತಾರೆ, ಆದರೆ ಯಾರೂ ಹೇಳ್ಕೊಳ್ಳಲ್ಲ. ಆ್ಯಂಡ್ ಏನಪ್ಪ ಅಂದರೆ, ವೈಭವ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ದರಿದ್ರ, ಮನೆಯಲ್ಲಿ ಕಷ್ಟ ಆ್ಯಂಡ್ ದುಡ್ಡಿನ ಕಾಸಿನ ಸಮಸ್ಯೆ ಸಹ ಇರಲ್ಲ. ಮಹಾಲಕ್ಷ್ಮಿನ ಉಳಿಸ್ಕೊಂಡ್ರೆ ನಮಗೆ ಹೇಳ್ಬೇಕು ಅಂದರೆ ಲಕ್ಷ್ಮೀ ದೇವ್ರನ್ನೇ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಲಕ್ಷ್ಮೀ ದೇವರು. ನಾನು ಜಾಸ್ತಿ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡೋದು. ನಾನು ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ನನ್ನ ಅಜ್ಜಿ ಮನೆಯಲ್ಲಿ ಪೂಜೆ ಮಾಡಿದ್ದೆ. ನಮ್ಮ ಮನೇಲಿ ನಾನು ಪೂಜೆ ಮಾಡಲಿಲ್ಲ, ಯಾಕಂದರೆ ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದ ಕಾರಣದಿಂದ ನನ್ನ ಅಜ್ಜಿ ನನಗೆ ಈ ರೀತಿ ಮಾಡಬೇಕು ಅಂತ ಹೇಳ್ಕೊಂಡು ಕೊಟ್ಟಿದ್ರು. ಸೊ ಅವ್ರು ಹೇಳ್ಕೊಂಡು ಕೊಟ್ಟಿದ್ದ ಮುಖಾಂತರನೇ ನಾನು ಅವ್ರ ಮನೇಲೇ ಇದ್ದು ನಾನು ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ. ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಏನಂದರೆ, ಬೆಳಗ್ಗೆನೇ ನಾವು ತುಳಸಿ ಗಿಡನ ನೀಟಾಗಿ ಸ್ವಚ್ಛ ಮಾಡಿ ಅದನ್ನೆಲ್ಲ ಅದ್ರ ಮುಂದೆ ರಂಗೋಲಿ ಎಲ್ಲ ಬಿಟ್ಟು, ಸಂಜೆನೂ ಸಹ ನಾವು ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕು. ಅದಾದಮೇಲೆ ನಾವು ಗಣೇಶಂಗೆ ಪೂಜೆ ಮಾಡಬೇಕು. ನಿಮ್ಮ ಮನೇಲಿ ಗಣೇಶ ಪೂಜೆ ಮಾಡಬೇಕು. ಗಣೇಶನದು ಫೋಟೋ ಇದ್ದರೂ ಸಹ ಒಳ್ಳೆಯದೇ. ಇಲ್ಲ ನಮ್ಮ ಹತ್ರ ಅಂತಂದರೆ ವಿಗ್ರಹ ಇದೆ ಅಂದರೆ ವಿಗ್ರಹಕ್ಕೂ ಸಹ ನೀವು ಪೂಜೆ ಮಾಡಬೇಕು. ಅದು ಇಲ್ಲ ಅಂತ ಅಂದರೆ ನೀವು ಇದು ಸಗಣಿಯಲ್ಲಿ ಗಣೇಶನದು ಈ ಥರ ಮಾಡಿಬಿಟ್ಟು ಅದಕ್ಕೇ ನೀವು 3-4 ಒಂದು 21 ಸತಿ ನೀವು ಅದಕ್ಕೆ ಅರ್ಶಿನ ಗಣೇಶನ ಪೂಜೆ ಮಾಡಿ, ಅದಾದ್ಮೇಲೆ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ, ಅದಾದ್ಮೇಲೆ ಹಾಕ್ತಾ ಇರಬೇಕು. ಗಣೇಶನ 9 ವಾರ ಕಂಟಿನ್ಯೂಸ್ ಆಗಿ ನೀವು ಪೂಜೆ ಮಾಡಬೇಕು. ಅಂಡ್ ಬಿಡೋಂಗಿಲ್ಲ, ಯಾವುದೇ ಕಾರಣಕ್ಕೂ ನೀವು ಬಿಡೋಂಗಿಲ್ಲ. 9 ವಾರ ನೀವು ನೀಟಾಗಿ ಕ್ಲೀನಾಗಿ ನೋಡಿಕೊಂಡು ಮಾಡಬೇಕು ಪೂಜೆ. ಅದಾದಮೇಲೆ ನಾನು ಈ ರೀತಿ ನೀಟಾಗಿ ಅಲಂಕಾರ ಮಾಡಿದ್ದೀನಿ. ಅಲ್ಲಿ ಗಣೇಶನಿಗೂ ಪೂಜೆ ಮಾಡಿದ್ದೀನಿ. ಈ ಕಡೆ ನಾನು ವೈಭವ ಲಕ್ಷ್ಮಿದು ಬುಕ್ ತಂದಿದ್ದೀನಿ. ಬುಕ್ ತಂದು ಸಹ ಅದಕ್ಕೂ ನಾನು ಪೂಜೆ ಮಾಡಿ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಏನಂದರೆ 9 ಲಾಸ್ಟ್ 1ನೇ ವಾರ, 2ನೇ ವಾರ, 3ನೇ ವಾರ ಮಾಡ್ತಿರಲ್ಲ, ಆವಾಗ ನೀವು ಯಾರನ್ನೂ ಏನು ಕರೆಯೋ ಅವಶ್ಯಕತೆ ಇರಲ್ಲ. ನಿಮ್ಮ ಮನೇಲಿರೋರೇ ನೀವೇ ಪೂಜೆ ಮಾಡಿ, ನಿಮ್ಮ ಮನೇಲಿರೋಂಥವ್ರಿಗೇ ನೀವು ಪ್ರಸಾದನ ಕೊಟ್ಟು ಇದು ಮಾಡ್ಕೋಬೋದು. ಆ್ಯಂಡ್ ಏನಪ್ಪ ಅಂದರೆ, ಕೊನೆ ವಾರ ಏನಂದರೆ 9ನೇ ವಾರ ಏನು ಮಾಡ್ತಿರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ನೀವು 9 ಜನ ಮುತ್ತೈದೆಯರನ್ನ, ಅಕಸ್ಮಾತ್ ಮದುವೆ ಆಗದಿಲ್ದಿರೋ ಹೆಣ್ಮಕ್ಳಿದ್ರೆ ಅವ್ರನ್ನೂ ಸಹ ನೀವು ಕರೆದು ಅವರಿಗೂ ನೀವು ಅರಿಶಿನ ಕುಂಕುಮ ಕೊಟ್ಟು, ಬಾಳೆಹಣ್ಣು ಕೊಟ್ಟು, ಅದಾದಮೇಲೆ ನೀವು ಬುಕ್ ತಂದಿರಬೇಕು, 9 ಬುಕ್ ತಂದಿರಬೇಕು. ಅದಾದಮೇಲೆ ನೀವು ಅದು 9 ಬುಕ್ನ ಅವ್ರಿಗೆ ಹಂಚ್ಬೇಕು. ಅದು ಹಂಚಾದ್ಮೇಲೆ ನಿಮಗೇನೇ ಇದ್ದರೂ ದರಿದ್ರ, ಅದು ನಿಮಗೆ ಯಾವುದೇ ಥರ ಎಂಥ ಕಷ್ಟನೇ ಆದ್ರೂ ಮಹಾಲಕ್ಷ್ಮಿ ನಿಮಗೆ ಯಾವ ರೂಪದಲ್ಲಾದರೂ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ. ಯಾಕಂದರೆ ಇದು ತುಂಬ ಆವಾಗಿನ ಕಾಲದಿಂದ ಪೂಜೆ ಮಾಡ್ಕೊಂಬತ್ತಾ ಇದ್ದಾರೆ. ಆ್ಯಂಡ್ ನನಗೂ ಅಷ್ಟೇ ನನ್ನ ಅಜ್ಜಿ ಹೇಳಿಕೊಟ್ಟು ಈ ಥರ ಪೂಜೆ ಮಾಡಿ ನನ್ನ ಕೈಲೆಲ್ಲ ಪೂಜೆ ಮಾಡಿಸ್ತಾರೆ. ಲಕ್ಷ್ಮೀ ದೇವರಿಗೆ ಪೂಜೆ ನನಗೆ ಏನಂದರೆ ಏನು ಗೊತ್ತಾಗ್ತಾಯಿಲ್ಲ. ಕರೆ ಸೀರೆ ಉಟ್ಕೊಂಡು ಆಗಿರ್ಬೋದು, ವೈಟ್ ಕಲರ್ ಸೀರೆ ಏನು ಯಾವತ್ತೂ ಪೂಜೆ ಮಾಡ್ತಾ ಇರಲಿಲ್ಲ. ನನ್ನ ಅಜ್ಜಿ ಕಲರ್ ಸೀರೆ, ಕೆಂಪು ಕಲರ್ ಸೀರೆ, ಇವನ್ನೆಲ್ಲ ಹಳದಿ ಕಲರ್ ಸೀರೆ ಮಾಡಿ ಈ ರೀತಿ ಈ ಕಲರ್ ಗುಲಾಬಿ, ಒಂದು ಏನಂದರೆ ಪಿಂಕ್ ಕಲರ್, ಈ ರೀತಿ
ಈ ರೀತಿ ಕಲ್ಲರ್ ಇರೋವಂಥ ಸೀರೆನ ಉಟ್ಕೊಂಡು ನೀವು ದೇವ್ರಿಗೆ ಪೂಜೆ ಮಾಡಬೇಕು. ಆ್ಯಂಡ್ ದೇವರಿಗೆ ಆದಷ್ಟು ಕೆಂಪು ಹೂವನ್ನೇ ಹಾಕೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪೂಜೆನ ಕಾರ್ತಿಕ್ ಮಾಸದಲ್ಲಿ 9 ಶುಕ್ರವಾರನೇ ಸ್ಟಾರ್ಟ್ ಮಾಡಬೇಕು. ಶುಕ್ರವಾರ ಪೂಜೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ನಾನು ಆವಾಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.